ಈಗಾಗಲೇ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಬೆಳವಣಿಗೆ, ಯಾವ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನೋದನ್ನ ನೋಡಿದೀವಿ. ಇದ್ರ ಮಧ್ಯೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕುರ್ಚಿ ಕಿತ್ತಾಟದ ಬಗ್ಗೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಹೇಳಿದರೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ನಾನೇ ಸಿಎಂ ಕುರ್ಚಿ ಕಾದಾಟದ ಬಗ್ಗೆ ಸಿದ್ದರಾಮಯ್ಯ ಕೊಟ್ಟಿರುವ ಹೇಳಿಕೆ ಇದು. ಮಂಗಳೂರು ಕಾರ್ಯಕ್ರಮಕ್ಕೆ ಸಿಎಂ ಅವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದು. ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ನಾನೇ 5 ವರ್ಷ ಸಿಎಂ ಈ ಪ್ರಶ್ನೆನೇ ಬಂದಿಲ್ಲ, ಈಗ ಪವರ್ ಶೇರಿಂಗ್ ವಿಚಾರವೇ ಇಲ್ಲ, ಇದನ್ನ ಯಾಕೆ ಕೇಳ್ತೀರಿ ಅಂತ ಹೇಳಿದಂತವರು ಈಗ ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮತ್ತೆ ಏನಾದ್ರೂ ಬದಲಾವಣೆ ಆಯ್ತಾ? ಹಾಗಿದ್ರೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅನ್ನುವಂಥದ್ದು ಒಂದ್ ಕಡೆ ಇದೆ. ಆದ್ರೂ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ನ ಎಳೆದು ತಂದಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಅಂತ ಹೇಳಿದ್ದಾರೆ. ಮೊದಲು ಈ ರೀತಿ ಹೇಳ್ತಿರ್ಲಿಲ್ಲ ಅವರು. ನಾನೇ 5 ವರ್ಷ ಸಿಎಂ, ಯಾಕೆ ಡೌಟಾ ನಿಮಗೆ ಅಂತ ಕೇಳ್ತಾ ಇದ್ರು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೈಕಮಾಂಡ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ನೀವು ಕೇಳ್ತಾ ಇರ್ತೀರಲ್ಲ ಪದೇ ಪದೇ ರಾಜ್ಯಕ್ಕೆ ಅಂತ ಇದೆ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ದಬ್ಬೆಡಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೈಕಮಾಂಡ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ. ಸರ್ ಯಾಕೆ ಸರ್ ನೀವು ಕೇಳ್ತಾ ಇರ್ತೀರಲ್ಲ ರಾಜಣ್ಣ ಅವರು ಪದೇ ಪದೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಅಂತ ಇದೆ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ದಬ್ಬೆಡಿ 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ನನಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇರೋದಂತಂದ್ರೆ ಮುಖ್ಯಮಂತ್ರಿಗಳಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಯ್ತಾ ಅಂತ ಹೇಳಿ. ಯಾಕಂದ್ರೆ ಅವರು ಘಂಟಾಘೋಷವಾಗಿ ಹೇಳ್ತಾ ಇದ್ರು, ಯಾರ ಅಪ್ಪಣೆಯೂ ಬೇಕಾಗಿಲ್ಲ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನೋ ದಾಟಿಯಲ್ಲಿ ಮಾತಾಡ್ತಾ ಇದ್ರು. ಈಗ ಅಪ್ ಟು ಹೈಕಮಾಂಡ್ ಅಂತ ಇದ್ದಾರೆ. ಹಾಗಿದ್ರೆ ಏನಾದ್ರೂ ಬದಲಾವಣೆಯ ಸುಳಿವು ಸಿಗ್ತಾ ಹೇಗೆ? ಹೈಕಮಾಂಡ್ ಹೇಳಿದ್ರೆ ನಾನೇ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ. ಶ್ರೀಪಾದ್, ರಾಜಕಾರಣದಲ್ಲಿ 2+2 ಒಂದೊಮ್ಮೆ 4 ಆಗತ್ತೆ, ಒಮ್ಮೊಮ್ಮೆ 22 ಆಗ್ಬಿಡುತ್ತೆ. ರಾಜಕಾರಣಗಳ ಲೆಕ್ಕಾಚಾರವೇ ಒಂದು ರೀತಿಯ ಬಹಿರಂಗವಾಗಿ ಏನ್ ಹೇಳ್ತಾರೆ, ಅದರ ಹಿಂದರೆ ಬೇರೆ ಬೇರೆ ರೀತಿಯ ಒಂದಷ್ಟು ಕಾರ್ಯತಂತ್ರಗಳ ಹೆಣೆದಿರುತ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರೀಗ ಹೈಕಮಾಂಡ್ ಹೇಳ್ತಂದಿರುವಂತದ್ದು ಬಹಳ ಒಂದು ಸ್ಪಷ್ಟವಾಗಿರುವಂತದ್ದು ಏನಂತಂದು ಹೇಳಿದ್ರೆ, ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗೋಕೆ ಎಲ್ಲಾಗ್ಲೇನೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. 3 ದಿನಗಳ ಕಾಲ ಅಲ್ಲೇ ಬಿಡುವಂತ ಪ್ರಯತ್ನಗಳು ಕೂಡ ನಡೀತಾ ಇದಾವೆ. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಯಾಕೆ ನಿಮ್ಮ ಕಡೆಯಿಂದ ಈ ತರದೊಂದು ಹೇಳಿಕೆ ಬಂತು ಅನ್ನೋಂತ ಒಂದು ಪ್ರಶ್ನೆಗಳು ಮಾಡಬಾರದು ಅನ್ನೋಂತ ಕಾರಣಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನ ಹೇಳತಂದ್ರ ಅನ್ನೋಂತ ಒಂದು ಪ್ರಶ್ನೆಯನ್ನು ಮೂಡುತ್ತೆ. ಯಾಕೆಂತಂದು ಹೇಳಿದ್ರೆ, ಈ ಹಿಂದೆನೂ ಕೂಡ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ದೆಹಲಿಯ ಪಯಣ ಆಗ್ಲಿ, ದೆಹಲಿಯ ಭೇಟಿ ಆಗ್ಲಿ ಯಾವುದೇ ರೀತಿಯ ನಿಗದಿತೆ ಆಗಿರಲಿಲ್ಲ. ಮತ್ತೊಂದು ಕಡೆಗೆ ಕಳೆದ ವಾರ 15 ದಿನಗಳಿಂದನೂ ಕೂಡ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ. ಅದಕ್ಕೆ ತನ್ನದೇ ಆದಂತಹ ಸ್ವರೂಪಗಳಲ್ಲಿ, ಆಯಾಮಗಳಲ್ಲಿ ತಯಾರಿಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಸೇಮ್ ಟೈಮ್ ಟಕ್ಕರ್ ಕೊಡ್ಲಿಕ್ಕೂ ಕೂಡ ಒಂದಷ್ಟು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋಂತ ಮಾತುಗಳು ಕೇಳಿಬಂದಿತ್ತು. ಇದೀಗ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಹೈಕಮಾಂಡ್ ಒಪ್ಪಿದರೆ ಅನ್ನುವಂತ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಮತ್ತೊಂದು ಕಡೆಗೆ 2 ಬಣಗಳಿಗೂ, ಸಿಎಂ ಸಿದ್ದರಾಮಯ್ಯ ಅವ್ರಿಗಾಗಿರ್ಲಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು, ಮತ್ತೆ 2 ಬಣಗಳಲ್ಲಿ ಇರುವಂತಹ ನಾಯಕರಿಗೆ ಹೈಕಮಾಂಡ್ ಈವರೆಗೂ ತನ್ನ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ಹೈಕಮಾಂಡ್ ನ ಮನಸ್ಥಿತಿ ಏನೇನಿದೆ, ರಾಹುಲ್ ಗಾಂಧಿ ಅವರ ಮನಸ್ಥಿತಿಯಲ್ಲಿ ಯಾರಿದ್ದಾರೆ,
ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನುವಂತ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದೆಯಾ, ಅಥವಾ ಒಂದೊಮ್ಮೆ ಬದಲಾವಣೆ ಮಾಡಿದ್ರೆ ಮುಂದ್ಬರುವಂತ ರಾಜಕೀಯ ಸ್ಥಿತ್ಯಂತರಗಳಾಗಿರ್ಬೋದು, ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಾಗಿರ್ಬೋದು, ಅವೆಲ್ಲವನ್ನೂ ಕೂಡ ಕಾಂಗ್ರೆಸ್ ಯಾವ ರೀತಿ ಫೇಸ್ ಮಾಡುತ್ತೆ, ಈ ಎಲ್ಲಾ ಲೆಕ್ಕಾಚಾರಗಳಲ್ಲಿ ಹೈಕಮಾಂಡ್ ಇರುವಂತ ಕಾರಣಕ್ಕಾಗಿ ಮತ್ತೆ ಬಿಹಾರ್ ಚುನಾವಣೆಯ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ ರಾಜಕಾರಣಕ್ಕೆ ಕೈ ಹಾಕುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಹೈಕಮಾಂಡ್ ಎಲ್ಲ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಇವತ್ತು ಮಹತ್ವವನ್ನು ಪಡೆದಿರುವಂತದ್ದು. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿಯಲ್ಲೇ 2 ದಿನಗಳ ಕಾಲ ತಮ್ಮದೇ ಆದಂತಹ ಒಂದಷ್ಟು ದಾಳಗಳನ್ನ, ರಾಜಕೀಯ ಕಾರ್ಯತಂತ್ರಗಳನ್ನ ಮಾಡಿಯೇ ಬೆಂಗಳೂರಿಗೂ ಕೂಡ ವಾಪಸ್ ಬರ್ತಾ ಇರುವಂತದ್ದು. ಆದ್ರೆ ನವೆಂಬರ್ 15ಕ್ಕೆ ಸಿಎಂ ಒಬ್ಬರೇ ಹೋಗ್ತಾರ, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಹೋಗ್ತಾರ ಅನ್ನುವಂಥದ್ದು ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳೀಗ ಉಳಿದಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಆಗ್ಲೇ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಬೆಳವಣಿಗೆ, ಯಾವ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನೋದನ್ನ ನೋಡಿದೀವಿ. ಇದ್ರ ಮಧ್ಯೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕುರ್ಚಿ ಕಿತ್ತಾಟದ ಬಗ್ಗೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಹೇಳಿದರೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ನಾನೇ ಸಿಎಂ ಕುರ್ಚಿ ಕಾದಾಟದ ಬಗ್ಗೆ ಸಿದ್ದರಾಮಯ್ಯ ಕೊಟ್ಟಿರುವ ಹೇಳಿಕೆ ಇದು. ಮಂಗಳೂರು ಕಾರ್ಯಕ್ರಮಕ್ಕೆ ಸಿಎಂ ಅವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದು. ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ನಾನೇ 5 ವರ್ಷ ಸಿಎಂ ಈ ಪ್ರಶ್ನೆನೇ ಬಂದಿಲ್ಲ, ಈಗ ಪವರ್ ಶೇರಿಂಗ್ ವಿಚಾರವೇ ಇಲ್ಲ, ಇದನ್ನ ಯಾಕೆ ಕೇಳ್ತೀರಿ ಅಂತ ಹೇಳಿದಂತವ್ರು ಈಗ ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮತ್ತೆ ಏನಾದ್ರೂ ಬದಲಾವಣೆ ಆಯ್ತಾ? ಹಾಗಿದ್ರೆ ಹೈಕಮಾಂಡ್ ನಿರ್ಧಾರ ಅಂತಿಮ ಅನ್ನುವಂಥದ್ದು ಒಂದ್ ಕಡೆ ಇದೆ. ಆದ್ರೂ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ನ ಎಳೆದು ತಂದಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಅಂತ ಹೇಳಿದ್ದಾರೆ. ಮೊದಲು ಈ ರೀತಿ ಹೇಳ್ತಿರ್ಲಿಲ್ಲ ಅವರು, ನಾನೇ 5 ವರ್ಷ ಸಿಎಂ, ಯಾಕೆ ಡೌಟಾ ನಿಮಗೆ ಅಂತ ಕೇಳ್ತಾ ಇದ್ರು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ಸರ್, ಯಾಕೆ ಸರ್ ವಿಚಾರ ಬರ್ತಾ ಇದೆ ಸರ್? ನೀವು ಕೇಳ್ತಾ ಇರ್ತೀರಲ್ಲ, ರಾಜಣ್ಣ ಅವರು ಪದೇ ಪದೇ ಬರ್ತದೆ, ರಾಹುಲ್ ಗಾಂಧಿ ಮಾಡ್ತಾರೆ ರಾಜ್ಯಕ್ಕೆ ಅಂತ ಇದೆ. ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ದಬ್ಬೆಡಿ 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ಸರ್, ಯಾಕೆ ಸರ್ ವಿಚಾರ ಬರ್ತಾ ಇದೆ ಸರ್? ನೀವು ಕೇಳ್ತಾ ಇರ್ತೀರಲ್ಲ, ರಾಜಣ್ಣ ಅವರು ಪದೇ ಪದೇ ಬರ್ತದೆ, ರಾಹುಲ್ ಗಾಂಧಿ ಮಾಡ್ತಾರೆ ರಾಜ್ಯಕ್ಕೆ ಅಂತ ಇದೆ. ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅವರ ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ದಬ್ಬೆಡಿ 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ನನಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇರೋದಂತಂದ್ರೆ ಮುಖ್ಯಮಂತ್ರಿಗಳಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಯ್ತಾ ಅಂತ ಹೇಳಿ. ಯಾಕಂದ್ರೆ ಅವರು ಘಂಟಾಘೋಷವಾಗಿ ಹೇಳ್ತಾ ಇದ್ರು, ಯಾರ ಅಪ್ಪಣೆಯೂ ಬೇಕಾಗಿಲ್ಲ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನೋ ದಾಟಿಯಲ್ಲಿ ಮಾತಾಡ್ತಾ ಇದ್ರು. ಈಗ ಅಪ್ ಟು ಹೈಕಮಾಂಡ್ ಅಂತ ಇದ್ದಾರೆ. ಹಾಗಿದ್ರೆ ಏನಾದ್ರೂ ಬದಲಾವಣೆಯ ಸುಳಿವು ಸಿಗ್ತಾ ಹೇಗೆ? ಹೈಕಮಾಂಡ್ ಹೇಳಿದ್ರೆ ನಾನೇ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ. ಶ್ರೀಪಾದ್, ರಾಜಕಾರಣದಲ್ಲಿ 2+2 ಒಂದೊಮ್ಮೆ 4 ಆಗತ್ತೆ, ಒಮ್ಮೊಮ್ಮೆ 22 ಆಗ್ಬಿಡುತ್ತೆ. ರಾಜಕಾರಣಗಳ ಲೆಕ್ಕಾಚಾರವೇ ಒಂದು ರೀತಿಯ ಬಹಿರಂಗವಾಗಿ ಏನ್ ಹೇಳ್ತಾರೆ, ಅದರ ಹಿಂದರೆ ಬೇರೆ ಬೇರೆ ರೀತಿಯ ಒಂದಷ್ಟು ಕಾರ್ಯತಂತ್ರಗಳ ಎಣೆದಿರುತ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರೀಗ ಹೈಕಮಾಂಡ್ ಹೇಳ್ತಂದಿರುವಂತದ್ದು ಬಹಳ ಒಂದು ಸ್ಪಷ್ಟವಾಗಿರುವಂತದ್ದು ಏನಂತಂದು ಹೇಳಿದ್ರೆ, ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗೋಕೆ ಎಲ್ಲಾಗ್ಲೇನೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. 3 ದಿನಗಳ ಕಾಲ ಅಲ್ಲೇ ಬೀಡು ಬಿಡುವಂತ ಪ್ರಯತ್ನಗಳು ಕೂಡ ನಡೀತಾ ಇದಾವೆ. ಆ ಒಂದು ಸಂದರ್ಭದಲ್ಲಿ
ಹೈಕಮಾಂಡ್ ನಾಯಕರು ಯಾಕೆ ನಿಮ್ಮ ಕಡೆಯಿಂದ ಈ ತರದೊಂದು ಹೇಳಿಕೆ ಬಂತು ಅನ್ನೋಂತ ಒಂದು ಪ್ರಶ್ನೆಗಳು ಮಾಡಬಾರದು ಅನ್ನೋಂತ ಕಾರಣಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನ ತಂದ್ರ ಅನ್ನೋಂತ ಒಂದು ಪ್ರಶ್ನೆಯನ್ನು ಮೂಡುತ್ತೆ. ಯಾಕೆಂತಂದು ಹೇಳಿದ್ರೆ ಈ ಹಿಂದೆನೂ ಕೂಡ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ದೆಹಲಿಯ ಪಯಣ ಆಗ್ಲಿ, ದೆಹಲಿಯ ಭೇಟಿ ಆಗ್ಲಿ ಯಾವುದೇ ರೀತಿಯ ನಿಗದಿತೆ ಆಗಿರಲಿಲ್ಲ. ಮತ್ತೊಂದು ಕಡೆಗೆ ಕಳೆದ ವಾರ 15 ದಿನಗಳಿಂದನೂ ಕೂಡ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗತ್ತೆ, ಅದಕ್ಕೆ ತನ್ನದೇ ಆದಂತಹ ಸ್ವರೂಪಗಳಲ್ಲಿ, ಆಯಾಮಗಳಲ್ಲಿ ತಯಾರಿಗಳನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಸೇಮ್ ಟೈಮ್ ಟಕ್ಕರ್ ಕೊಡ್ಲಿಕ್ಕೂ ಕೂಡ ಒಂದಷ್ಟು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಇದೀಗ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಹೈಕಮಾಂಡ್ ಒಪ್ಪಿದರೆ ಅನ್ನುವಂತ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು. ಮತ್ತೊಂದು ಕಡೆಗೆ ಎರಡು ಬಣಗಳಿಗೂ, ಸಿಎಂ ಸಿದ್ದರಾಮಯ್ಯ ಅವ್ರಿಗಾಗಲಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು, ಮತ್ತೆ ಎರಡು ಬಣಗಳಲ್ಲಿ ಇರುವಂತಹ ನಾಯಕರಿಗೆ ಹೈಕಮಾಂಡ್ ಈವರೆಗೂ ತನ್ನ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ಹೈಕಮಾಂಡ್ ನ ಮನಸ್ಥಿತಿ ಏನೇನಿದೆ, ರಾಹುಲ್ ಗಾಂಧಿ ಅವರ ಮನಸ್ಥಿತಿಯಲ್ಲಿ ಯಾರಿದ್ದಾರೆ, ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋಂತ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದೆಯಾ, ಅಥವಾ ಒಂದೊಮ್ಮೆ ಬದಲಾವಣೆ ಮಾಡಿದ್ರೆ ಮುಂದ್ಬರುವಂತಹ ರಾಜಕೀಯ ಸ್ಥಿತ್ಯಂತರಗಳಾಗಿರ್ಬೋದು, ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಾಗಿರ್ಬೋದು, ಅವೆಲ್ಲವನ್ನೂ ಕೂಡ ಕಾಂಗ್ರೆಸ್ ಯಾವ ರೀತಿ ಫೇಸ್ ಮಾಡುತ್ತೆ, ಈ ಎಲ್ಲಾ ಲೆಕ್ಕಾಚಾರಗಳಲ್ಲಿ ಹೈಕಮಾಂಡ್ ಇರುವಂತ ಕಾರಣಕ್ಕಾಗಿ ಮತ್ತೆ ಬಿಹಾರ್ ಚುನಾವಣೆಯ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ ರಾಜಕಾರಣಕ್ಕೆ ಕೈ ಹಾಕುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಹೈಕಮಾಂಡ್ ಎಲ್ಲ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಇವತ್ತು ಮಹತ್ವವನ್ನ ಪಡೆದಿರುವಂತದ್ದು. ಮತ್ತೊಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿಯಲ್ಲೇ 2 ದಿನಗಳ ಕಾಲ ತಮ್ಮದೇ ಆದಂತಹ ಒಂದಷ್ಟು ದಾಳಗಳನ್ನ, ರಾಜಕೀಯ ಕಾರ್ಯತಂತ್ರಗಳನ್ನ ಮಾಡಿಯೇ ಬೆಂಗಳೂರಿಗೂ ಕೂಡ ವಾಪಸ್ ಬರ್ತಾ ಇರುವಂತದ್ದು. ಆದ್ರೆ ನವೆಂಬರ್ 15ಕ್ಕೆ ಸಿಎಂ ಒಬ್ಬರೇ ಹೋಗ್ತಾರ, ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಹೋಗ್ತಾರ ಅನ್ನೋಂಥದ್ದು ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳೀಗ ಉಳಿದಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ.